ನೀವು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡಿಂಗನ್ನು ಮಾಡ್ತಿದ್ರೆ ನಿಮಗೆ ಯಾವ ರೀತಿ ಟ್ಯಾಕ್ಸ್ಗಳು ಬರುತ್ತೆ ಅಂತ ನೋಡೋಣ. F&O ಟ್ರೇಡಿಂಗಲ್ಲಿ ಮಾಡಿದಂಥ ಪ್ರಾಫಿಟ್ ಅಥವಾ ಲಾಸನ್ನು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಲಾಗುತ್ತೆ. ಸೊ ಹಾಗಾಗಿ ಇದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಕ್ಯಾಟಗರಿಲಿ ನಾವು ಟ್ರೀಟ್ ಮಾಡ್ಬೋದು. ಈ ಕಾರಣದಿಂದ ಈ ಇನ್ಕಮನ್ನು ನಮ್ಮ ಬೇರೆ ಇನ್ಕಮ್ ಜೊತೆ ಒಟ್ಟು ಮಾಡಿ ನಮ್ಮ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಏನಿರುತ್ತೆ ಆ ರೇಟಲ್ಲಿ ನಾವು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಮೇ ಬಿ 10% ಇರ್ಬೋದು, 30% ಇರ್ಬೋದು. ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ F&O ಇನ್ಕಮ್ಗೆ ನಾವು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. F&O ಅಲ್ಲಿ ನಾವು ಪ್ರಾಫಿಟನ್ನು ಮಾಡಿದಾಗ ಆ ಪ್ರಾಫಿಟಲ್ಲಿ ಒಂದಷ್ಟು ಎಕ್ಸ್ಪೆನ್ಸಸ್ಸನ್ನು ನಾವು ಡಿಡಕ್ಟ್ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಬ್ರೋಕರೇಜ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪೆನ್ಸ್ ಇರ್ಬೋದು, ಆಫೀಸ್ ಎಕ್ಸ್ಪೆನ್ಸ್ ಇರ್ಬೋದು. ಈ ಪ್ರಾಫಿಟನ್ನು ಮಾಡಲಿಕ್ಕೆ ಏನೆಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಮಾಡಿದ್ದೀವಿ ಆ ಎಕ್ಸ್ಪೆನ್ಸಸ್ಸನ್ನು ಕೂಡ ಡಿಡಕ್ಟ್ ಮಾಡುವಂಥ ಅವಕಾಶ ಇಲ್ಲಿ ಇದೆ. ಸೊ ಇದನ್ನೊಂದು ಬಿಸ್ನೆಸ್ ಇನ್ಕಮ್ ಆಗಿ ಟ್ರೀಟ್ ಮಾಡಲಾಗುತ್ತೆ. ಸೊ ಇನ್ ಕೇಸ್ ನಮಗೆ F&O ಅಲ್ಲಿ ಲಾಸ್ ಆಯಿತು ಅಂತ ಹೇಳಿದ್ರೆ ಆ ಲಾಸನ್ನು ಕೂಡ ನಾವು ಸೆಟ್ ಅಪ್ ಮಾಡ್ಕೊಳ್ಬೋದು. ಸ್ಯಾಲರಿ ಇನ್ಕಮ್ ಒಂದನ್ನು ಬಿಟ್ಟು ಬೇರೆ ಇನ್ಕಮ್ ಜೊತೆ ಇದನ್ನು ನಾವು ಸೆಟ್ ಅಪ್ ಮಾಡ್ಕೊಳ್ಬೋದು. ಅದೇ ರೀತಿ ಮುಂದಿನ ವರ್ಷಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಅನ್ನು ಮಾಡ್ಬೋದು. 8 ವರ್ಷದವರೆಗೆ ಈ ಲಾಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಬೋದು. ಮುಂದಿನ ವರ್ಷಗಳಲ್ಲಿ ಪ್ರಾಫಿಟ್ ಆದಾಗ ಅದನ್ನು ಸೆಟ್ ಅಪ್ ಮಾಡ್ಕೊಳ್ಬೋದು. F&O ಅಲ್ಲಿ ಟ್ರೇಡ್ ಮಾಡ್ತಿರುವ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.